ತುಮಕೂರಿನಲ್ಲಿ ಕ್ರೀಡಾಂಗಣ ನಾಮಕರಣ ವಿಚಾರ ಏನಿದೆ ಇದು ಬಹಳ ತಾರಕಕ್ಕೇರ್ತಾ ಇದೆ. ಪರಮೇಶ್ವರ್ ಹೆಸರಿಟ್ಟಿದ್ದಕ್ಕೆ ಈಗ ಬಿಜೆಪಿ ರೊಚ್ಚಿಗೆದ್ದಿದೆ. ಪರಮೇಶ್ವರ್ ನಾಮಫಲಕವನ್ನ ತೆರವುಗೊಳಿಸಬೇಕು ಅನ್ನುವಂತ ಯತ್ನಗಳು ಕೂಡ ನಡೆದಿದೆ. ಬಿಜೆಪಿ ಕಾರ್ಯಕರ್ತರು ಈ ಪ್ರಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಶಿವಕುಮಾರ ಸ್ವಾಮೀಜಿ ಸರ್ಕಲ್ ಬಳಿ ಇರುವಂತಹ ಕ್ರೀಡಾಂಗಣ, ಇದರ ನಾಮಕರಣ ಮಾಡಲಾಗಿತ್ತು. ಪರಮೇಶ್ವರ್ ಅವರ ಹೆಸರನ್ನ ಇಡಲಾಗಿತ್ತು. ಆದರೆ ಈ ಹೆಸರನ್ನ ಇಟ್ಟಿದ್ದಕ್ಕೆ ಬಿಜೆಪಿಗೆ ಸುತರಾಮ್ ಇಷ್ಟ ಇರಲಿಲ್ಲ. ಆರಂಭದಲ್ಲೂ ಕೂಡ ಹೇಳ್ತಾ ಇದ್ರು, ಆನಂತರದಲ್ಲಿ ಅದೇ ಹೆಸರನ್ನ ಇಟ್ರು. ಹಾಗಾಗಿ ಆ ನಾಮಫಲಕವನ್ನ ಕಿತ್ತಾಕೋದಕ್ಕೆ ಪ್ರಯತ್ನ ಪಟ್ಟಂತವ್ರನ್ನ ಪೊಲೀಸರು ವಶಕ್ಕೂ ಕೂಡ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ರಾತ್ರಿ ಒಂಚೂರು ಬಿಗಡಾಯಿಸಿದಂತ ವಾತಾವರಣ ಇತ್ತು. ಆನಂತರದಲ್ಲಿ ಪೊಲೀಸರು ಎಲ್ಲವನ್ನೂ ಕೂಡ ಕಂಟ್ರೋಲ್ಗೆ ತಗೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಪಟ್ಟರು. ಯಾವಾಗ ಪರಮೇಶ್ವರ್ ಅನ್ನುವಂತ ನಾಮಫಲಕವನ್ನ ಅಳವಡಿಸಿದ್ರು, ಅದನ್ನ ಕಿತ್ತು ಹಾಕೋದಕ್ಕೆ ಅನೇಕ ಬಿಜೆಪಿ ಕಾರ್ಯಕರ್ತರು ಮುಂದಾದ್ರು. ಅವರನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ರಾತ್ರಿ ನಾಮಫಲಕ ತೆರವು ಮಾಡಬೇಕು ಅನ್ನುವಂತ ಆಗ್ರಹಗಳು, ಪ್ರತಿಭಟನೆಗಳು ಬಹಳವಾಗಿ ನಡೆದವು. ಜೊತೆಯಲ್ಲಿ ಆ ನಾಮಫಲಕವನ್ನ ತೆಗೆಯುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ರಯತ್ನಗಳಾಯಿತು. ಆ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಕ್ರೀಡಾಂಗಣ ನಾಮಕರಣ ಮಾಡಿರೋದೇನಿದೆ ಇದು ಈಗ ತಾರಕಕ್ಕೇರಿರೋದು. ಆರಂಭದಿಂದಲೂ ಪರಮೇಶ್ವರ್ ಅವರ ಹೆಸರನ್ನ ಇಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಅಪಸ್ವರಗಳು ಕೇಳಿ ಬರ್ತಾನೆ ಇದ್ವು. ಆದ್ರೆ ಆ ಅಪಸ್ವರಗಳ ನಂತರದಲ್ಲೂ ಕೂಡ ಪರಮೇಶ್ವರ್ ಹೆಸರನ್ನೇ ಇಡಲಾಯಿತು. ಇದು ಈಗ ಬಿಜೆಪಿಯ ಆಕ್ರೋಶಕ್ಕೆ ಕಾರಣ ಆಗಿರೋದು. ಹೆಸರನ್ನ ಬದಲಾಯಿಸಬೇಕು, ಇಲ್ಲ ಅಂತಂದ್ರೆ ಆ ನಾಮಫಲಕವನ್ನ ತೆಗಿಬೇಕು ಅನ್ನುವಂತ ಆಗ್ರಹ ಈಗ ಕೇಳಿ ಬಂದಿರೋದು. ತುಮಕೂರಿನಲ್ಲಿ ಕ್ರೀಡಾಂಗಣ ನಾಮಕರಣ ವಿಚಾರ ಏನಿದೆ ಇದು ಬಹಳ ತಾರಕಕ್ಕೇರ್ತಾ ಇದೆ. ಪರಮೇಶ್ವರ್ ಹೆಸರಿಟ್ಟಿದ್ದಕ್ಕೆ ಈಗ ಬಿಜೆಪಿ ರೊಚ್ಚಿಗೆದ್ದಿದೆ. ಪರಮೇಶ್ವರ್ ನಾಮಫಲಕವನ್ನ ತೆರವುಗೊಳಿಸಬೇಕು ಅನ್ನುವಂತ ಯತ್ನಗಳು ಕೂಡ ನಡೆದಿದೆ. ಬಿಜೆಪಿ ಕಾರ್ಯಕರ್ತರು ಈ ಪ್ರಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಶಿವಕುಮಾರ ಸ್ವಾಮೀಜಿ ಸರ್ಕಲ್ ಬಳಿ ಇರುವಂತಹ ಕ್ರೀಡಾಂಗಣ, ಇದರ ನಾಮಕರಣ ಮಾಡಲಾಗಿತ್ತು. ಪರಮೇಶ್ವರ್ ಅವರ ಹೆಸರನ್ನ ಇಡಲಾಗಿತ್ತು. ಆದರೆ ಈ ಹೆಸರನ್ನ ಇಟ್ಟಿದ್ದಕ್ಕೆ ಬಿಜೆಪಿಗೆ ಸುತರಾಮ್ ಇಷ್ಟ ಇರಲಿಲ್ಲ. ಆರಂಭದಲ್ಲೂ ಕೂಡ ಹೇಳ್ತಾ ಇದ್ರು, ಆನಂತರದಲ್ಲಿ ಅದೇ ಹೆಸರನ್ನ ಇಟ್ರು. ಹಾಗಾಗಿ ಆ ನಾಮಫಲಕವನ್ನ ಕಿತ್ತು ಹಾಕೋದಕ್ಕೆ ಪ್ರಯತ್ನ ಪಟ್ಟಂತವ್ರನ್ನ ಪೊಲೀಸರು ವಶಕ್ಕೂ ಕೂಡ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ರಾತ್ರಿ ಒಂಚೂರು ಬಿಗಡಾಯಿಸಿದಂತ ವಾತಾವರಣ ಇತ್ತು. ಆನಂತರದಲ್ಲಿ ಪೊಲೀಸರು ಎಲ್ಲವನ್ನೂ ಕೂಡ ಕಂಟ್ರೋಲ್ಗೆ ತಗೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಪಟ್ಟರು. ಯಾವಾಗ ಪರಮೇಶ್ವರ್ ಅನ್ನುವಂತ ನಾಮಫಲಕವನ್ನ ಅಳವಡಿಸಿದ್ರು, ಅದನ್ನ ಕಿತ್ತು ಹಾಕೋದಕ್ಕೆ ಅನೇಕ ಬಿಜೆಪಿ ಕಾರ್ಯಕರ್ತರು ಮುಂದಾದ್ರು. ಅವರನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ರಾತ್ರಿ ನಾಮಫಲಕ ತೆರವು ಮಾಡಬೇಕು ಅನ್ನುವಂತ ಆಗ್ರಹಗಳು, ಪ್ರತಿಭಟನೆಗಳು ಬಹಳವಾಗಿ ನಡೆದವು. ಜೊತೆಯಲ್ಲಿ ಆ ನಾಮಫಲಕವನ್ನ
ತೆಗೆಯುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ರಯತ್ನಗಳಾಯಿತು. ಆ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಕ್ರೀಡಾಂಗಣ ನಾಮಕರಣ ಮಾಡಿರೋದೇನಿದೆ ಇದು ಈಗ ತಾರಕಕ್ಕೇರಿರೋದು. ಆರಂಭದಿಂದಲೂ ಪರಮೇಶ್ವರ್ ಅವರ ಹೆಸರನ್ನ ಇಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಅಪಸ್ವರಗಳು ಕೇಳಿ ಬರ್ತಾನೆ ಇದ್ವು. ಆದ್ರೆ ಆ ಅಪಸ್ವರಗಳ ನಂತರದಲ್ಲೂ ಕೂಡ ಪರಮೇಶ್ವರ್ ಹೆಸರನ್ನೇ ಇಡಲಾಯಿತು. ಇದು ಈಗ ಬಿಜೆಪಿಯ ಆಕ್ರೋಶಕ್ಕೆ ಕಾರಣ ಆಗಿರೋದು. ಹೆಸರನ್ನ ಬದಲಾಯಿಸಬೇಕು, ಇಲ್ಲ ಅಂತಂದ್ರೆ ಆ ನಾಮಫಲಕವನ್ನ ತೆಗಿಬೇಕು ಅನ್ನುವಂತ ಆಗ್ರಹ ಈಗ ಕೇಳಿ ಬಂದಿರೋದು. ತುಮಕೂರಿನಲ್ಲಿ ಕ್ರೀಡಾಂಗಣ ನಾಮಕರಣ ವಿಚಾರ ಏನಿದೆ ಇದು ಬಹಳ ತಾರಕಕ್ಕೇರ್ತಾ ಇದೆ. ಪರಮೇಶ್ವರ್ ಹೆಸರಿಟ್ಟಿದ್ದಕ್ಕೆ ಈಗ ಬಿಜೆಪಿ ರೊಚ್ಚಿಗೆದ್ದಿದೆ. ಪರಮೇಶ್ವರ್ ನಾಮಫಲಕವನ್ನ ತೆರವುಗೊಳಿಸಬೇಕು ಅನ್ನುವಂತ ಯತ್ನಗಳು ಕೂಡ ನಡೆದಿದೆ. ಬಿಜೆಪಿ ಕಾರ್ಯಕರ್ತರು ಈ ಪ್ರಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಶಿವಕುಮಾರ ಸ್ವಾಮೀಜಿ ಸರ್ಕಲ್ ಬಳಿ ಇರುವಂತಹ ಕ್ರೀಡಾಂಗಣ, ಇದರ ನಾಮಕರಣ ಮಾಡಲಾಗಿತ್ತು. ಪರಮೇಶ್ವರ್ ಅವರ ಹೆಸರನ್ನ ಇಡಲಾಗಿತ್ತು. ಆದರೆ ಈ ಹೆಸರನ್ನ ಇಟ್ಟಿದ್ದಕ್ಕೆ ಬಿಜೆಪಿಗೆ ಸುತರಾಮ್ ಇಷ್ಟ ಇರಲಿಲ್ಲ. ಆರಂಭದಲ್ಲೂ ಕೂಡ ಹೇಳ್ತಾ ಇದ್ರು, ಆ ನಂತರದಲ್ಲಿ ಅದೇ ಹೆಸರನ್ನ ಇಟ್ರು. ಹಾಗಾಗಿ ಆ ನಾಮಫಲಕವನ್ನ ಕಿತ್ತಾಕೋದಕ್ಕೆ ಪ್ರಯತ್ನ ಪಟ್ಟಂತವ್ರನ್ನ ಪೊಲೀಸರು ವಶಕ್ಕೂ ಕೂಡ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ರಾತ್ರಿ ಒಂಚೂರು ಬಿಗಡಾಯಿಸಿದಂತ ವಾತಾವರಣ ಇತ್ತು. ಆನಂತರದಲ್ಲಿ ಪೊಲೀಸರು ಎಲ್ಲವನ್ನೂ ಕೂಡ ಕಂಟ್ರೋಲ್ಗೆ ತಗೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಪಟ್ಟರು. ಯಾವಾಗ ಪರಮೇಶ್ವರ್ ಅನ್ನುವಂಥ ನಾಮಫಲಕವನ್ನ ಅಳವಡಿಸಿದ್ರು ಅದನ್ನ ಕಿತ್ತು ಹಾಕೋದಕ್ಕೆ ಅನೇಕ ಬಿಜೆಪಿ ಕಾರ್ಯಕರ್ತರು ಮುಂದಾದ್ರು. ಅವರನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ರಾತ್ರಿ ನಾಮಫಲಕ ತೆರವು ಮಾಡಬೇಕು ಅನ್ನುವಂತ ಆಗ್ರಹಗಳು, ಪ್ರತಿಭಟನೆಗಳು ಬಹಳವಾಗಿ ನಡೆದವು. ಜೊತೆಯಲ್ಲಿ ಆ ನಾಮಫಲಕವನ್ನ ತೆಗೆಯುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ರಯತ್ನಗಳಾಯಿತು. ಆ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಕ್ರೀಡಾಂಗಣ ನಾಮಕರಣ ಮಾಡಿರೋದೇನಿದೆ ಇದು ಈಗ ತಾರಕಕ್ಕೇರಿರೋದು. ಆರಂಭದಿಂದಲೂ ಪರಮೇಶ್ವರ್ ಅವರ ಹೆಸರನ್ನ ಇಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಅಪಸ್ವರಗಳು ಕೇಳಿ ಬರ್ತಾನೆ ಇದ್ವು. ಆದ್ರೆ ಆ ಅಪಸ್ವರಗಳ ನಂತರದಲ್ಲೂ ಕೂಡ ಪರಮೇಶ್ವರ್ ಹೆಸರನ್ನೇ ಇಡಲಾಯಿತು. ಇದು ಈಗ ಬಿಜೆಪಿಯ ಆಕ್ರೋಶಕ್ಕೆ ಕಾರಣ ಆಗಿರೋದು. ಹೆಸರನ್ನ ಬದಲಾಯಿಸಬೇಕು, ಇಲ್ಲ ಅಂತಂದ್ರೆ ಆ ನಾಮಫಲಕವನ್ನ ತೆಗಿಬೇಕು ಅನ್ನುವಂತ ಆಗ್ರಹ ಈಗ ಕೇಳಿ ಬಂದಿರೋದು.